ಅಲ್ಲೇ ಇರೋ ಹೋಗ್ರಿ ನಡ್ಕೊಂಡು ಹೋಗ್ರಿ. ಹೆಸರಪ್ಪ? ಮಹಾದೇವ್ ಸರ್. ಯಾವ ಊರು ಸರ್ ನಿಮ್ಮದು? ವರ್ಕಲ್ ಸರ್. ಊರಿಗೆ ಸಮಸ್ಯೆ ಏನಾಗಿದೆ? ಅದು ಮನೆ ಸರ್ 2024-25 ಸಾಲಿನಲ್ಲಿ ಆಗಿರೋದು. ಅದು ಫಸ್ಟ್ 30,000 ಬಂದಿದೆ ಸರ್. ಸೆಕೆಂಡ್ ಬಿಲ್ ಅಷ್ಟೇ 60,000 ಹಾಕಿದ್ದಾರೆ ಸರ್. ಅದಕ್ಕಿಂತ ಮುಂಚೆ ನಮ್ಮ ಅಕ್ಕ ಹೊಲ ಲೀಜ್ ಹಾಕಿಸಿ 60,000 ತಂದು ಕೊಟ್ಟಿದ್ದೆ ಸರ್. ಅದ್ರ ಮೇಲೆ ನಾವು ಮೋಲ್ಡ್ ಹಾಕಿ ಇದು ಮಾಡಿದ್ವಿ ಸರ್. ಆಮೇಲೆ ಒಂದು 10-15 ದಿವಸ ಕೆಳಗೆ 60,000 ಹಾಕಿದ್ದಾರೆ ಸರ್. ಅಷ್ಟೇ ಸರ್. ಇನ್ನು ಫೋನಿಗೆ ಮೆಸೇಜ್ ಬಂದಿದೆ ಸರ್. ಇನ್ನು ಉಳಿದ ಅಮೌಂಟ್ ಯಾವ ಬಂದಿಲ್ಲ ಸರ್. ಅಲ್ಲ, ಈಗ ಏನಂತ ಕೇಳಿದ್ರು? ಏನಂತ ಸರ್, ಆಯ್ತು ಬರ್ತಾವಪ್ಪ, ನಮ್ಮ ಕೈಗೆ ಏನಾಯ್ತು ಮೇಲಿದ್ದು ಬರ್ಬೇಕಲ್ಲ ಪ್ರಧಾನಮಂತ್ರಿ ಕೈಲಿದ್ದ. ಯಾರಂದ್ರು? ಇಲ್ಲಿ ಅನ್ನ ಸರ್ ಕೇಳಿದ್ರೆ ಮೇಲಿದ್ದ ಬರ್ಬೇಕಲ್ಲ, ಜಾಜಾಕ ನೀವು ಇಲ್ಲಿ ಬಂದರೆ ಹೆಂಗ ತಾಲೂಕ್ ಪಂಚಾಯತ್ಗೆ ಅಲ್ಲಿದ್ದ ಅಪ್ಡೇಟ್ ಮಾಡ್ಬೇಕು. ಗ್ರಾಮ ಪಂಚಾಯತ್ ಪೀಡಿಯೋಗಳು ಅವರೆಲ್ಲ ಇದಾಗ ಬರ್ತಾವ. ನಮಗನ್ನೇ ಜಾಸ್ತಿ ಕೇಳಿದ್ರೆ. ಯಾರು ನಿಮ್ಮ ಪಂಚಾಯತ್ ಪಿ ಡಿ ಯಾರು? ಅಖ್ತರ್ ಸಾಬ್ ಸರ್. ಕೇಳಿದ್ರು ಅವ್ರನ್ನ? ಕೇಳಿದ್ರು ಸರ್. ಆಯ್ತಾ ಬರ್ತಾವ, ಇಲ್ಲಿ ಮೇಲಿದ್ದ ಆಟ ಬರ್ಬೇಕಲ್ಲ, ನಮ್ಮ ಕೈಗೆ ಏನೈತೆ ಅಂತ ಹೇಳಿದ್ರು ಸರ್. ಅಲ್ಲ ರೀ, ಮತ್ತೆ ಇಷ್ಟು ಸಮಸ್ಯೆ ಹೆಂಗೆ? ಮತ್ತೆ ನೀವು ಎಲ್ಲಿದ್ದೀರಿ ಈಗ? ಮನೆ ಈ ರೀತಿ ಏನು ಸರ್, ಹೊರಗಡೆ ಇದ್ವಿ ಭಾಳ ದಿವಸಲಿದ್ದ. ಆಯ್ತು, ಮೊನ್ನೆ ಇದು ಮಾಡಿಕಿಸಿ ನಮ್ಮ ಅಕ್ಕ 60,000 ಕೊಟ್ಟಾಗ ನಾವು ಇದು ಮಾಡ್ಲಾಕಿ ಸದರಾಗಿ ಇದ್ದೀವಿ ಸರ್. ಅಲ್ಲ ರೀ, ಈಗ ಮತ್ತೆ ಮನೆ ಬಂದಿದೆ ಅಂತ ಹೇಳ್ತಾ ಇದಾರೆ. ಮತ್ತೆ ಯಾಕೆ ಇದು GPS ಮಾಡ್ತಾ ಇಲ್ಲ? ಮತ್ತೆ ಹೆಂಗಂದ್ರೆ ಕರ್ನಾಟಕದಾಗ ಕಾಂಗ್ರೆಸ್ ಐತೆ ಅಂತಾರಲ್ಲ ಸರ್, ಹಂಗೆ ಹಾಕಿಸಿ ಮೇಲಿದ್ದು ಬರ್ಬೇಕಲ್ಲಪ್ಪ, ನಿಮ್ದು ಮೋದಿ ಪ್ರಧಾನ ಕೈಲಿದ್ದು ಹಾಕ್ಬೇಕಲ್ಲ ಅಮೌಂಟ್ ಹಾಕಿದ ಮೇಲೆ ಮತ್ತೆ ನಿಮ್ಗೆ ಇದಾಗ್ತದೆ. ಯಾಕಂತಂದರೆ ಇಲ್ಲೆಲ್ಲ ಈಗ ಕರ್ನಾಟಕದಾಗ ಇದೈತೆ. ಹಂಗೆ ಹಾಕಿಸಿ ಯಾರು ಅವ್ರಂದವ್ರು ಯಾರು? ಅವ್ರು ಅಖ್ತರ್ ಸಾಬ್ಗೆ ಹಂಗೆ ಅಂತಾರೆ ಸರ್. ಯಾಕಂತಂದರೆ ಇನ್ನು ಅಪ್ಡೇಟ್ ಮಾಡಿನಪ್ಪ, ನಾನು ಮಾಡೋದೇನು ಮಾಡೋಣ, ಮೇಲಿದ್ದ ಅಮೌಂಟ್ ರಿಲೀಸ್ ಆಗ್ಬೇಕು ನನ್ನ ಕೈ. ಅಲ್ಲ, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗೂ ಪ್ರಧಾನಮಂತ್ರಿಗೂ ಏನು ಸಂಬಂಧ? ಅದಕ್ಕೆ ನಾನು ಕೇಳಕತ್ತೀನಿ ಸರ್ಕಾರಕ್ಕೆ. ನಾವು ಏನು ಸಂಬಂಧಪ್ಪ, ನಾವು ಕೂಲಿ ಇದು ಮಾಡೋರು. ಅವೆಲ್ಲ ಇದು ಮಾಡಿಕೇಸಿ ನಮ್ಮನ್ನ ನೀವು ಎಲ್ಲ ಇದು ಮಾಡಿಕೇಸಿ ಹೊರಗಡೆ ನಮ್ಮ ಇಟ್ಟರೆ ನಾವು ಪರಿಸ್ಥಿತಿ ಹೆಂಗೆ ನೋಡಿ. ಯಾವ ರೀತಿ 6-7 ತಿಂಗಳಾಯ್ತು ಇವತ್ತಿನವರೆಗೆ ಈ ಪರಿಸ್ಥಿತಿಯಲ್ಲಿ ಬಿದ್ದೀವಿ. ಅಲ್ಲ, ಯಾರಿಗೆ ಕೇಳಿದ್ರಿ ನೀವು ಈ ರೀತಿ ಅಂತ? ಅದು ಕೇಳಿದ್ರು ಸರ್, ಪೀಡಿಯೋಗಳಿಗೆ ಅವತ್ತಿಗೆ ಕೇಳಿದ್ರು, ತಿಳಿಸಿದ್ರು ಸರ್. ಯಾರು? ಕಂಪ್ಯೂಟರ್ ಆಪರೇಟರ್ ಗೋಪಾಲ್ ಕೃಷ್ಣ ಅಂತ ಇದ್ದಾರೆ. ಅವ್ರಿಗೇನ GPS ಮಾಡಪ್ಪ ಗೋಪಾಲ್ ಕೃಷ್ಣ ಅಂತ. ಏನಂದು ಫೋನ್ ಬರಂಗಿಲ್ಲಪ್ಪ, ನಿಮ್ಮವ್ರ ತಲೆ ಐತಾ ಫೋನ್ ಇಸ್ಕೊಂಡು GPS ಮಾಡ್ತೀವಿ ಅಂತ. ಏನು ಯಾರ ತಲೆ ಆದಂತ? ಏನು ಸಮಸ್ಯೆ? ನಮ್ಮ ಬಿಲ್ಕಾಟ ಇದ್ದಾನೆ ಸರ್, ಅಂಜನ ಅಂತ. ಅವ್ರ ತಲೆ ಫೋನ್ ಅವ್ರದೇ ಫೋನ್ GPS ಆಗೋದು, ಬೇರೆ ಫೋನ್ಗಳು ಯಾವ ಬರಂಗಿಲ್ಲ. ಅವ್ರ ಫೋನ್ ಇಸ್ಕೊಂಡು ನಾವು GPS ಮಾಡ್ತೀವಿ. ಅಲ್ಲ ರೀ, ಈ ರೀತಿ ನೀವು ಬಡವರಿದ್ದೀರಿ, ಅಮಾಯಕರಿದ್ದೀರಿ, ಈ ರೀತಿ ಮಾಡಿದ್ರೆ ಹೆಂಗ? ನಿಮ್ಮ ಗತಿ ಹೆಂಗ? ನಿಮ್ಮ ಸ್ಥಿತಿ ಹೆಂಗೀಗ? ಮತ್ತೆ ನೋಡಿ ಸರ್, ಈ ರೀತಿ ಇದ್ದಾಗ ಹೆಂಗೆ ಮಾಡ್ಬೇಕು? ನಿಮ್ಮ ಪರಿಸ್ಥಿತಿ ಹೆಂಗೀಗ ಮುಂದೆ? ಮತ್ತೆ ಅವರೆಲ್ಲ ಇದು ಒಂದು ಸರ್ಕಾರ ಅಂತಾರೆ ಆ ಕಡೆ. ಅಲ್ಲ, ತಾಲೂಕ್ ಪಂಚಾಯತ್ ತಿರುಗಾಡ್ತಾ ಇದ್ರೆ? ತಾಲೂಕ್ ಪಂಚಾಯತ್ಗೆ ಬಂದಿವಿ ಸರ್. ಬಂದ್ ಕಿಸ ಆನಂದ್ ಸರ್ಗೆ ಅವತ್ತು ಮೊನ್ನೆ ಬಿಟ್ಟಿದ್ವಿ ಸರ್. ಆಯ್ತು, ಒಳಗೆ ಬರ್ತಾವೆ, ಮೇಲಿದ್ದು ಬರ್ಬೇಕಲ್ಲ, ನಮ್ಮ ಕೈಗೆ ಏನೈತೆ ಅಮೌಂಟ್ ಬರೋಣ, ನಾವು ಇದು ಮಾಡ್ಕೊಂಡು ರಿಲೀಸ್ ಮಾಡ್ತೀವಿ. ಅದು ಇಮಿಡಿಯೇಟ್ಲೇ ಆಗ್ತೀವಿ ಅಂತ ಅವತ್ತು ಹೇಳಿದ್ರು ಸರ್. ಅಲ್ಲ, ಈಗ ಈ ರೀತಿ ಮಾಡೋದು ಮತ್ತೆ ಅಮಾಯಕರು ನೀವು ಇದ್ರಿ, ಈ ಥರ ಸತಾಯಿಸೋದು ತಪ್ಪಲ್ಲ ನೋಡಿ ಸರ್. ಯಾಕಂದ್ರೆ ಈ ರೀತಿ ನೋಡ್ರಿ, ಹುಡುಗ ಕಡೆ ತಿರುಗಾಡಕತ್ತೀವಿ, ಎಲ್ಲ ಹುಡುಗರು ಹಾಸ್ಪಿಟ್ಲಾಗ ಈಗ ಸಮಸ್ಯೆ ಇದೆ ಅಂತ ನಾವು ಮೊನ್ನೆ ಹೇಳಿದ್ವಿ. ಸಣ್ಣಗಳ ಕಡೆ ತಿರುಗಾಡಕತ್ತೀವಿ, ಈ ರೀತಿ ಮಾಡಿದ್ರಿ ಹೆಂಗಂತ. ನಮ್ಮ ಕೈಗೆ ಏನಾಯ್ತಪ್ಪ, ಮೇಲಿದ್ದು ಬರ್ಬೇಕಲ್ಲ, ಅಲ್ಲಿದ್ದ ಅಮೌಂಟ್ ರಿಲೀಸ್ ಆದ್ರೆ. ಯಾರು ಅಂದವ್ರು? ಯಾರು? ಅನ್ನ ಸರಿ ಹೇಳಿದ್ರೆ ನನಗೆ 15,000 ಬರ್ತಾವೆ ಮನೆಗಳೆಲ್ಲ. ಔಷಧರ್ಗ ನಿಮ್ಮದೇ ನೀವೇ ಬಂದು ಜಾಜ ಕೇಳಿದ್ರೆ ನಾವು ಏನು ಮಾಡೋದು? 15,000 ಎಲ್ಲ ಇದಾವೆ, ಯಾರು ಅಂತ ನೋಡ್ಕೋಬೇಕಂತ ಹೇಳಿದ್ರೆ.